ನೀವು ಎಲ್ಲಿ ಬೇಕು ಅಲ್ಲೇನೆ ಸೆಕೆಂಡ್ ಹ್ಯಾಂಡ್ ಮೊಬೈಲನ್ನು ಖರೀದಿ ಮಾಡಿದ್ದೀರಾ? ಹಾಗಾದರೆ ಎಚ್ಚರಿಕೆಯನ್ನು ವಹಿಸಬೇಕು. ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಖರೀದಿಸುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಎಚ್ಚರಿಕೆ ವಹಿಸಲಿಲ್ಲ ಅಂದರೆ ನಿಮಗೆ ದುಡ್ಡು ಮೊಬೈಲ್ ಎರಡೂ ಕೂಡ ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೆಕೆಂಡ್ ಹ್ಯಾಂಡ್ ಖರೀದಿಸಿದರೆ ಹಣ ಡಮಾರ್, ಮೊಬೈಲ್ ಕೂಡ ಢಮಾರ್. ದುಡ್ಡು ಕಳ್ಳರ ಪಾಲು, ಮೊಬೈಲ್ ಪೊಲೀಸರ ಪಾಲಾಗುತ್ತೆ ಜೋಕೆ. ಕಮಾಂಡ್ ಸೆಂಟರ್ ಸಿಬ್ಬಂದಿಗಳಿಂದ ಕಳ್ಳತನವಾಗಿದ್ದ ಮೊಬೈಲ್ಗಳನ್ನು ಪತ್ತೆ ಮಾಡಲಾಗಿದೆ. ಸಿಇಐಆರ್ ಪೋರ್ಟಲ್ ಮುಖಾಂತರ 894 ಮೊಬೈಲನ್ನು ಟ್ರೇಸ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 765, ಇತರ ಜಿಲ್ಲೆಗಳಲ್ಲಿ 129 ಮೊಬೈಲನ್ನು ಪತ್ತೆ ಹಚ್ಚಿದ್ದಾರೆ. ಈ ಪ್ರಕರಣದಲ್ಲಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಖರೀದಿಸಿದವರೇ ಹೆಚ್ಚು ಅನ್ನೋದು ಗೊತ್ತಾಗ್ತಾ ಇದೆ. ಕಳ್ಳತನ ಮಾಡೋದು ಮೊಬೈಲರನ್ನ ಮಾರಾಟ ಮಾಡಿ ಹೋಗ್ತಾ ಇದ್ರು ಆರೋಪಿಗಳು. ಉಪ್ಪಾರಪೇಟೆ ಪೊಲೀಸರಿಂದ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಮೊಬೈಲ್ ಕಳ್ಳರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 4.5 ಲಕ್ಷ ರೂಪಾಯಿ ಮೌಲ್ಯದ 90 ಮೊಬೈಲ್ ಫೋನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಾಫ್ ರೇಟ್ ಚೀಪ್ ರೇಟಿಗೆ ಸಿಗುತ್ತೆ ಅಂಥೇಳಿ ಎಲ್ಲಿ ಬೇಕಲ್ಲಿ ಸೆಕೆಂಡ್ ಹ್ಯಾಂಡ್ ಮೊಬೈಲನ್ನು ಖರೀದಿಸಬೇಕು ಅಂದ್ಕೊಂಡವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಾಗೇಶ್, ಎಷ್ಟು ವರ್ಷಗಳಿಂದ ಈ ಕಳ್ಳರು ಈ ಕಳ್ಳತನವನ್ನು ಕಾಯಕ ಮಾಡಿಕೊಂಡಿದ್ರು? ಪೊಲೀಸರು ಇವರನ್ನ ಟ್ರೇಸ್ ಮಾಡಿದ್ದು ಹೇಗೆ? ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ. ಬೆಂಗಳೂರು ಪೊಲೀಸರು ಬೆಂಗಳೂರಿನ ನಗರದಾದ್ಯಂತ ಮೊಬೈಲ್ ಕಳ್ಳತನ ಮಾಡಿದಂತ ಆರೋಪಿಗಳನ್ನ ಬಂಧಿಸಿ ಸುಮಾರು 1,945ಕ್ಕೂ ಅಧಿಕ ದುಬಾರಿ ಬೆಲೆ ಮೊಬೈಲ್ಗಳನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಮಾಡಿರುವಂತದ್ದು. ಅದರ ಅಲ್ಲದೆ ಈಗಾಗಲೇ ಒಟ್ಟು ಸುಮಾರು 3.5 ಕೋಟಿಯಷ್ಟು ಮೌಲ್ಯದ ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಂಡಿರುವಂತ ಬೆಂಗಳೂರು ಪೊಲೀಸರು ಈ ಒಂದು 42 ಆರೋಪಿಗಳನ್ನ ಬಂಧನ ಮಾಡಿ ತನಿಖೆಯನ್ನು ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಆರೋಪಿಗಳು ಈ ಮೊಬೈಲ್ ಅನ್ನ ಕಳ್ಳತನ ಮಾಡಿ ಸೆಕೆಂಡ್ ಹ್ಯಾಂಡ್ಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ರು. ಆ ವಿಚಾರವನ್ನ ತಿಳಿದ ಪೊಲೀಸರು ತನಿಖೆಗೆ ಇಳಿದಂತ ಸಂದರ್ಭದಲ್ಲಿ ಯಾರ್ಯಾರು ಈ ಮಾರಾಟ ಮಾಡಿದಂತ ಮೊಬೈಲ್ ಏನಿತ್ತು ಅವುಗಳೆಲ್ಲವನ್ನು ಕೂಡ ವಶಕ್ಕೆ ಪಡೆಯುವ ಕೆಲಸವನ್ನ ಮಾಡಿರುವಂತದ್ದು. ಯಾರು ಆಪರೇಟ್ ಚೀಪ್ ರೇಟ್ಗೆ ಮೊಬೈಲ್ ಸಿಕ್ಕಿದೆ ಅಂತ ಹೇಳಿ ತೆಗೆದುಕೊಂಡಿದ್ರು ಅಂತವ್ರೆಲ್ಲರನ್ನು ಕೂಡ ಪತ್ತೆ ಮಾಡಿ ಪೊಲೀಸರು ಆರೋಪಿಗಳ ವಿರುದ್ಧ ಕೇಸ್ ದಾಖಲಿಸಿಕೊಂಡು ಅವರನ್ನ ವಾರ್ನ್ ಮಾಡಿ ಮೊಬೈಲ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಯಾರು ಮೊಬೈಲ್ ಕಳ್ಕೊಂಡಿದ್ರು ಅಂತವರನ್ನ ಪತ್ತೆ ಹಚ್ಚಿ ಅವರಿಗೂ ಕೂಡ ಮೊಬೈಲ್ ಹಸ್ತಾಂತರ ಮಾಡುವ ಕೆಲಸವನ್ನ ಬೆಂಗಳೂರು ಪೊಲೀಸರು ಇವತ್ತು ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೆಕೆಂಡ್ ಹ್ಯಾಂಡ್ ಮೊಬೈಲನ್ನು ತಗೊಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಸ್ವಲ್ಪ ಯೋಚನೆ ಮಾಡಿ ಸೆಕೆಂಡ್ ಹ್ಯಾಂಡ್ ಮೊಬೈಲನ್ನು ತೆಗೆದುಕೊಳ್ಬೇಕು. ಯಾಕೆಂದರೆ ಇತ್ತೀಚೆಗೆ ಕಳ್ಳರ ಕಾಟ ಜಾಸ್ತಿ ಆಗಿದೆ. ಕದ್ದ ಮೊಬೈಲನ್ನು ಮಾರಾಟ ಮಾಡೋರೇ ಜಾಸ್ತಿ ಆಗಿದ್ದಾರೆ.